ಬಿಡ್ಲಿಯವ ಏನು ಆರಾಮ ಏನು ಕತಿನ ನನಗೆ ಊಟ ಉಣ್ಣಾಕ ಮನ್ಸ ಬರವಲ್ದು. ಯಾಕ್ಲೆ ಏನಾತ ನನ್ನ ಕೂಡ ಜಗಳ ಮಾಡಿ ಏನು? ಏನಿಲ್ಲ ಬಿಡಲೆ, ಬರೀ ಕೆಲಸ ಕೆಲಸ ಅಂತಂತಾರ. ಮೊನ್ನೆ ನಾನು ಜಗಳ ಮಾಡೇನಿ, ಬರೀ ಕೆಲಸ ಕೆಲಸ ಅಂತೀರಿ. ಮತ್ತು ನಾನು ನೋಡೋದು ಯಾವಾಗ ಅಂತಂದ್ರೆ ಯಾರಿಗೋಸ್ಕರ ದುಡಿಯಾಕತ್ತೀನಿ, ನಿಮ್ಗೋಸ್ಕರ ದುಡಿಯಾಕತ್ತೀನಿ ಇಲ್ಲ ಅಂತಂತಾರಲಿ ಅವ. ಕರೆ ಅಂದ್ರೆ ಮೊನ್ನೆಗ ಹೊಸ ಲಗ್ನ ಆದಾಗ ನಾನು ಬಿಟ್ಟಿರಾಕ ಒಲ್ಲೆ ಅಂತಿದ್ರು. ನನ್ನ ಕೂಡ ಅಷ್ಟು ಮಾತಾಡ್ತಿದ್ರು, ಅಷ್ಟೆಲ್ಲ ಮಾಡ್ತಿದ್ರಲಿ ಅವ. ಈಗ ಅಷ್ಟು ಬಿಜಿ ಆಗ್ಬಿಟ್ರೆ ನೋಡ್ಲಿ, ಮಾತಾಡಕ್ಕೆ ಸದ್ಯಕ್ಕರ ಪುರ್ಸತ್ತಿಲ್ಲಂಗ ಆಗ್ಬಿಟ್ಟೈತಿ ನಮ್ಮ ಮನೆಯವರಿಗೆ. ಇನ್ನ ಅನ್ನ ಲೇಟಾಗಿ ಬದಲಾಗ್ಯಾನ ಬಿಡಿಯವ. ನಮ್ಮ ಗೌಡ್ರು ಮೊದ್ಲಕ್ಕೆ ನೀನು ನೋಡ್ಬೇಕು, ನಿನ್ನ ಜೊತೆ ಮಾತಾಡ್ಬೇಕು ಅಂತಿದ್ರ. ಈಗ ಒಂದ ಮನೆಯಾಗಿದ್ರು ನಮ್ದಾದ ಪರಿಸ್ಥಿತಿ. ಇನ್ನು ನೀವು 20 ವರ್ಷರ ನಿಮ್ದು ಜಗ್ಗೈತಿ ಬಿಡು, ನಮ್ದು ಇನ್ನೂ ಏನಿಲ್ಲ. ಅದೇ ನಮ್ದು ಹಿಂಗಾಗೈತಿ. ಹೊಸ ಉಬ್ಬಿದ್ದಾಗ ಹೆಂಡತಿ ಸೆರಗ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ. ಉಬ್ಬು ಮುಗಿತೆ ಅಂದ್ರೆ ಮುಗಿದು ಹೋತು, ಒಂದು 6 ತಿಂಗಳು ಆಟ ನೋಡೋದು ಹೊಸ ಉಬ್ಬು. ಅಂದ್ರೆ ಬಿಡಲಿ ಅಲ್ಲನ ನಮಗರ ನೀನು ಹೊರಗೆ ದುಡಿಯಾಕೆ ಹೋಗ್ತಿಲ್ಲವ, ನಡಿತೈತಿ. ನಮ್ಮ 3 ಹೊತ್ತು ಮನೆಯಾಗಿರ್ಬೇಕಲ್ಲ. ನನಗೂ ಆಸರ ಬೇಸರ ಕೇಳೋರು ಯಾರು? ಹೇಳಿದ್ರೆ ನಾ ಯಾರಿಗೋಸ್ಕರ ದುಡಿತೀನಿ ಅಲ್ಲ ಆಯ್ತು ಲೊಟ್ಟಾತಂತ. ನಮ್ಮ ಅದಾವ್ಬಿಡ ಅಲ್ಲನ. 1-2 ದಿನ ರಜಾ ತಗೋರಿ ಅಂತ ಹೇಳಿ ತಾನು ಹ್ಞೂ ಅಂದನ. ನಾನು ತಗೊಂಡಿನಿ. ನಮ್ಮ ಮಾಸ್ತರ ಈಗ ಹೋಗು ನಡ್ರಿ ಹೊರಗೆ, ಒಂದು 4 ದಿನ ಬೇಸರಿಗಿತ್ತು ನನಗಂದ್ರೆ ನಾನು ರಜಾ ಕೊಟ್ಟಿಲ್ಲ, ನಾ ಬರಂಗಿಲ್ಲ ಅಂತೇಳಿ ಅಭಿಷಾರ. ನಾನು ಮಾತಾಡೇ ಇಲ್ಲೇವ. ನನಗೂ ಒಂಥರ ಬೇಸರ ಆಗ್ಬಿಟ್ಟೈತೆ ಅಲ್ಲನ. ಈ ಚಂದಾಗ ಉಣ್ಣೋದು ಪಣ್ಣೋದು ಮಾಡು, ನೀನು ಹೊಟ್ಯಾಗ ಒಂದು ಕೂಸೈತಿ. ನೀನು ಇಲ್ಲದ್ದು ಇಲ್ಲಾರ್ದು ಒಣ ಚಿಂತಿ ಹಚ್ಕೊಂಡು ಮತ್ತು ತ್ರಾಸ ಮಾಡ್ಕೊಂಡಿ ನೋಡಿಲ್ಲ. ಇಂಥ ಹೊತ್ತಿನ್ಯಾಗ ಮನ್ಸಿಗೆ ಮಾಡ್ಕೋಬಾರ್ದು. ಖುಷಿನ ಮೇ ಪರಿಣಾಮ ಬೀರ್ತತಿ. ಏನು ಬಿಡ್ಲೇವ, ಇಷ್ಟಿನ ನನ್ನ ಕೂಡ ಮಾತಾಡ್ತಿದ್ರು, ಅದೆಲ್ಲ ನಡೀತಿತ್ತ ಅಲ್ಲೇ. ಈಗ ನಾನು ಒಬ್ಬಕ್ಕೆ ತಿನ್ಬೇಕಾ? ಬರೀ ಊಟ ಮಾಡೋಣ ಅಂದ್ರೂ ಕೆಲಸ ಐತೆ ಅಂತಂತಾರ. 5-6 ದಿನ ಖಾಲಿ ಅದಾರನ, ಎಲ್ಲರೂ ಹೊರಗೆ ಹೋಗಿ ಬರ್ಬೇಕಂದ್ರೆ ದವಾಖಾನೆ ಹೋಗಿ ಪುರ್ಸತ್ತಿಲ್ಲೇವ ಅವರಿಗೆ. ಹಿಂಗತಿ ಹೇಗೈತಿವ. ಏನಿಲ್ಲಲಿ, ನಾವು ಬದಲಾಗಬೇಕು. ಈ ಗಂಡಸರು ಹೆಂಗೆ ಬದಲಾಗ್ತಾರಲ್ಲ, ನಾವು ಬದಲಾಗಬೇಕು. ಅದೇನೋ ಅಂತಾರಲ್ಲ, ಹೊಸ ಉಬ್ಬಿದ್ದಾಗತ್ತ ಹೆಂಡ್ರನ್ನ ಬಡ್ಕೊಂಡ್ ಸಾಯ್ತಾರ. ಹೊಸ ಉಬ್ಬು ಮುಗಿತಂದ್ರೆ ಮುಗಿದು ಹೋತು. ಹೊಸ ಗಾಡಿ ತಂದಾಗ ಎಷ್ಟು ಚಂದ ಹತ್ತೆತ್ತಿ ಅಡ್ಡಾಡ್ತಿರ್ತಾರ. ನಾವು ಒಂದು ನಮೂನಿ ಹೆಂಗೆ ಹಳೆಯದಾದಂಗೆ ಗಾಡಿ ಹಳೆಯದಾಗೈತೆ ಬಿಡು ಅಂತ ಗ್ಯಾರೇಜಿಗೆ ಬಿಡೋರವ ಇವರು. ನಾವ ಇನ್ನು ಇವನು ಗ್ಯಾರೇಜಿಗೆ ಬಿಡ್ಬೇಕು ಗಂಡಣ್ಣವ್ರನ್ನ, ಅಂದಾಗ ಬುದ್ಧಿ ಬರ್ತೈತಿ ಇವಕ್ಕೆ. ಸರಿನ್ರಿ ಎಲ್ರು ಹೆಂಗದ್ರಿ? ಎಲ್ರು ಆರಾಮದಿರಿ ಅನ್ನೋದು ನನ್ನ ಭಾವನೆ. ನಾನು ಕೂಡ ಆರಾಮಾಗಿದ್ದೀನಿ. ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಹೊಸಗೆ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸೋತು ಗೆದ್ದವಳು ಅದನ್ನ ದಿನ ಕತೆ ಹಾಕಿನ್ರಿ, ನೋಡ್ರಿ. ಆ ಕತೆಗೂ ಸಪೋರ್ಟ್ ಮಾಡ್ರಿ. ಮತ್ತು ಆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸ್ನಾಗ ಬರೋದು ತಿಳಿಸ್ರಿ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು. ನಾ ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಆದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಯವ್ವ ನಾನು ಏನ್ ತೆಗೆದುಂಗ ಹೆಂಗೆ ಹೋದ್ಲು ನನಗೆ ಅದ ವಿಚಿತ್ರ ಅನ್ಸೈತಿ. ಜಡ್ಡು ಜಾಪತ್ರಿ ಹೇಳಿ ಕೇಳಿ ಬರ್ತಾವನ ಬಿಡಪ್ಪ. ಹೋಗ್ಯಾಳ ಹೋಗೋಳಕ್ಕ. ಅವ್ವ ಹೇಳಿ ನನಗೆ ಯಾರ ಹತ್ರ ಏನು ಮಿಸ್ಬೇಡ ಅಂತೇಳಿ. ಯಾರ ಹತ್ರ ಮಿಸ್ಕೊಂಡಿಲ್ಲ ನಾನು. ಏನವ ಸಾಲಿಗೆ ಹೋಗಿ ಬಂದೆ? ಅಮ್ಮ ಹೋಗಿ ಬಂದೆ. ಮತ್ತು ನಿಮ್ಮವ್ವ ಬಸ್ಸಿಗೆ ಹತ್ತಿಸಿ ಕಳ್ಸಂತ ಹೇಳ. ನಿಮ್ಮವ್ವ ನಿಮ್ಮ ಅಜ್ಜಾರ ಊರಿಗೆ ಹೋಗ್ಯಾಳ. ಮತ್ತು ಹಾಕಿನ ಹ್ಯಾಂಗ ಮಾಡ್ತೀಯ? ಅಯ್ಯ ಸಾಲಿ ಹತ್ರ ಬಂದಿಲ್ಲ ನಮ್ಮವ್ವ. ಬರಕ್ಕೆ ಹೋಗ್ಬೇಡ, ನಿಮ್ಮ ಅಪ್ಪ ಹೇಳಿದ್ರ ಅಂತ ಅಂದ್ಲು. ಅಂದ್ರೆ ಈಗಿದ ಏನಕ್ಕಿದೀವಿ ಐತೆ ಅಂದಂಗಾತ. ಅಯ್ಯಯ್ಯ ಅಮ್ಮನ ಕರೆ ಹೇಳ್ಬಿಟ್ಟೆ ನಾನು. ಕರೆ ಹೇಳ್ಬಾರ್ದಿತ್ತಲ್ಲ ನಾನು. ಸಾಲಿ ಹತ್ರ ನಿಮ್ಮವ್ವ ಬಂದಿದ್ಲನ? ಹಂಗಾದ್ರೆ ಹೇಳೋದ್ಲನ? ಇಲ್ಲ, ನಾ ಹಂಗ ಸುಳ್ಳಪಟ್ಟಿಗೆ ಹೇಳಿದೆ. ಅವ ಹೇಳಿದ ನಿಮ್ಮವ್ವ ಊರಿಗೆ ಹೋಗ್ಯಾ. ನಿಮ್ಮ ಚಿಗವನು ಬಂಗಾರ ಸಾಮಾನು ಹಾಕಳು ಹೋಗ್ಯಾವಲ್ಲ, ಈ ಪೊಲೀಸರು ಬರ್ತಾರ. ಅವ್ರು ಪತ್ತೆ ಹಚ್ತಾರಂತ. ನೋಡಿಲ್ಲ, ಸುಳ್ಳು ಹೇಳೋರಿಗೆನ ನಾಲ್ಗಿಗೆ ಬರೀನ ಕೊಡ್ತಾರಂತೀವ. ಪೊಲೀಸರು ಕಂಡು ಹಿಡಿದು. ಅಂದ್ರೆ ನಾನು ಸುಳ್ಳು ಹೇಳಿ ಹಂಗಾರೆ ಪೊಲೀಸರು ಬಂದ್ರೆ ನನ್ನ ನಾಲಿಗೆಗೂ ಬರೀ ಕೊಡ್ತಾರನು? ನಮ್ಮನಿ ಮಗ್ಳು ಆಕಿ ದ್ಯಾಮ ಕೇಳಕತ್ತಿದ್ಲಪ್ಪ. ಯಾರು ತುಡು ಮಾಡಿರ್ತಾರಲ್ಲ ಪೊಲೀಸರು, ಅವ್ರಿಗೆ ಯಾರು ಸಹಾಯ ಮಾಡಿರ್ತಾರಲ್ಲ, ಯಪ್ಪ ಅವ್ರನ್ನೂ ಬಿಡಂಗಿಲ್ಲ ಅಂತಪ್ಪ ಪೊಲೀಸರು. ಅವ್ರನ್ನೂ ಚಮಡ ಸುಳಿತಾರಂತ, ಕುದಿ ನೀರಾಗ ಹಾಕಿ ತೆಗೆದು ಬಿಡ್ತಾರಂತ, ಬರೀ ಕೊಡ್ತಾರಂತ. ನೋಡ್ಲೆ ಬಡ್ದು ಆ ಲಿಂಬೆನ್ ಹಚ್ಚಿ ತಿಕ್ಕಿ ಮ್ಯಾಗ ಖಾರ ಉಪ್ಪು ಸುರಿದು ಬಿಡ್ತಾರಂತಪ್ಪ. ಯಪ್ಪ ಕರೆ ಹೇಳಿದ್ರೆ ಬಿಡ್ತಾರಂತ, ಇಲ್ಲ ಮಾತ್ರ ಜಲಮಾನ ತಗೊಂತಾರಂತ ನೋಡು. ಅಂದ್ರೆ ನಾನು ಸುಳ್ಳು ಹೇಳಿ ಹಂಗಾರೆ ಪೊಲೀಸರು ಕೈ ಜಿಗ್ನಂದ್ರೆ ನಂಗೆ ಜಲಮಾನ ಸುಲಿತಾರೆ ನಂಗವ್ರ. ಕರೆ ಕಕ್ಸು ಮಟ್ಟ ಅವ್ರು ಬಿಡಂಗೇನೇ ಇಲ್ಲ. ಆಟ ಮಾಡ್ತಾರಂತೇಳಿನ. ನೋಡಿಲೆ ಹಿಂಬರಿಕೆ ಕೈ ಕಟ್ಟಿ ನೋಡ್ಲೆ ಕಾಲಿಗೆ ಬಿಡಿತಾರ ಬೇವ. ಬಡ್ಗಿ ತಗೊಂಡ್ ನಮನಿ ಬಿಡಿತಾರ ಬೇವ. ನೋಡಿಲೆ ಊರ್ ಕೇಳ್ತಾರಂತ ಬೇ. ಸತ್ಯ ಹೇಳಿಕಂದ್ರೆ ಸತ್ಯ ಹೇಳಿದ್ರ ಉಳ್ಕೊಂತಾರ, ಇಲ್ಲ ಮಾತ್ರ ಹಿಂಗೆಲ್ಲ ಮಾಡ್ತಾರಂತ ಬಿಡ್ಬೇಯವ್ವ. ಏನೈತನಪ್ಪ, ನಮ್ಮ ಮನೆಯನ್ನ ಬಂಗಾರ ತುಡುಗಾಗ್ಯಾವಲ್ಲ ಅವ್ರಿಗೆ ಇದನ್ನೆಲ್ಲ ಮಾಡ್ತಾರ ನೋಡು. ಅವ್ರಿಗೆ ಸಹಾಯ ಮಾಡಿದವ್ರಿಗೆ ಅದನ್ನ ಮಾಡ್ತಾರಪ್ಪ. ಮತ್ತೆ ಇನ್ನೇನು ಪೊಲೀಸರು ಬರು ಹೊತ್ತಾಗೈತಿ.
ಇನ್ನು ಯಾರಂತೇಳಿ ಗೊತ್ತಾತಂದ್ರೆ ಮುಗಿದು ಹೋಗುತ್ತೆ. ಅಯ್ಯ ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ ಅವರು. ಅಪ್ಪನ ಮುಂದೆ ಕರೆ ಹೇಳ್ಬೇಕು, ಇಲ್ಲ ಅಂದ್ರೆ ಪೊಲೀಸರು ನನ್ನ ಹೇಳ್ಕೊಂಡು ಹೋಗಿ ಕುದಿ ಕುದಿ ನೀರು ಹಾಕಿ ಚರ್ಮ ಸುಲಿತಾರೆ. ಬೇಡ ಬೇಡ, ಬೇಕಂದ್ರೆ ಹಾಕಿ ಮಾಡಿಸ್ಕೊಳಕ ನಾನು ತೂ ಮಾಡಿಲ್ಲ ಏನಿಲ್ಲ. ನಾನು ಅದೆಲ್ಲ ಮಾಡಿಸ್ಕೊಳಕ್ ಆಗಂಗಿಲ್ಲ. ನಮ್ಮ ಅಪ್ಪನ ಮುಂದೆ ಹೇಳ್ತಾನೆ. ಯಪ್ಪ ಯಪ್ಪ ಏನವ ಅದ ಅದ ಮತ್ತ ಬಂಗಾರ ಯಾರು ತುಡು ಮಾಡ್ಯಾರ ಅಂತೇಳಿ ನನಗೆ ಗೊತ್ತೈತಿ. ಹೌದಾ? ಯಾರು ಹಂಗದ್ರ? ನಿಮ್ಮ ಚಿಗೋನ್ ಬಂಗಾರ ಯಾರು ತುಡು ಮಾಡಿದ್ದು? ಈಗ ನೋಡು ಸತ್ಯ ಹೆಂಗೆ ಬೈಬಿಡ್ತಾವ. ಅದು ಮತ್ತ ಅವ್ವ ಮನ್ಯಾಗ ಯಾರು ಇರ್ಲಾರ್ದಾಗ ಚಿಗೋನ್ ಬಂಗಾರ ತುಡು ಮಾಡಿಲ್ಲ. ತುಡು ಮಾಡಿ ಅದನ್ನ ದಡವ ಬಂದಿದ್ಲು, ಅವನ್ನ ನನ್ನ ಕೈಯಾಗ ಕೊಟ್ಟು ದಡವನ ಕೈಯಾಗ ಕೊಟ್ಟು ಕಳಿಸ್ಬಿಟ್ಲು. ಹಿಂದೆಗಡೆ ದೊಡ್ಡವ ಮೊನ್ನೆ ಅಲ್ಲಿ ಬಂದು ನಮ್ಗೆ ಅರಿಬಿ ಅಂಚಡಿ ಎಲ್ಲ ತಂದು ಕೊಟ್ಟು ಹೋದ್ಲು. ಅವಾಗ ಒಂದಿಷ್ಟು ರೊಕ್ಕನೂ ಕೊಟ್ಟು ಹೋದ್ಲು. ಬಂಗಾರ ತುಡು ಮಾಡ್ಬೇಕಿ ಅವನ ಅಂದಲ್ಲಿ ನಿಂದ್ರಕ್ಕೆಲ್ಲ ನಿಮ್ಮವ್ವ ಸುಳ್ಳು ಹೇಳಿ ಓಡ್ ಹೋದ್ಲು. ನನಗೆ ಅಷ್ಟಾಗ್ಲೇ ಸಂಶಯ ಬಂತು. ಯಪ್ಪ ಯಪ್ಪ ಪೊಲೀಸರಿಗೆ ನಾನೇನು ಮಾಡಬೇಡ ಅಂತೇಳಿ. ನಾನೇನು ತುಡು ಪಡು ಮಾಡಿಲ್ಲ. ಅವ್ವ ಕೊಟ್ಟಿದ್ದನ್ನು ಹೋಗಿ ದೊಡ್ಡವನ ಕೈ ಕೊಟ್ಟಿನ ಅಷ್ಟ ನಾ ಏನು ಮಾಡಿಲ್ಲ ಅಪ್ಪ. ನೀ ನನ್ನ ಮುಂದೆ ಯಾಕೆ ಹೇಳಿಲ್ಲ? ಶಾಲಿ ಕಲಿತೀರಿ, ಬರೀ ಇದನ್ನ ಮಾಡ್ತೀರೇನ? ಸುಳ್ಳು ಹೇಳಬಾರ್ದಂತ ಗೊತ್ತಿಲ್ಲ ನಿನಗೆ? ಇಂಥದೆಲ್ಲ ಮಾಡಬಾರ್ದಂತ ಗೊತ್ತಿಲ್ಲನ? ನಾ ಏನು ಮಾಡಲಿ, ಅವ್ವ ಬೇಡ ಕಪ್ಕೊಂಡು ನಾ ಅಟ್ಟಾಗ್ಲಿ ಹೇಳಿದ್ದೆ ಸುಳ್ಳು ಹೇಳಬಾರ್ದಂತೆ ನಮ್ಮ ಶಾಲೆಗೆ ಹೇಳ್ಕೊಟ್ಟಾರ ಅಂತೇಳಿ. ಆದ್ರೂ ಅವ್ವ ಏನಾಗಂಗಿಲ್ಲ ಬಾಯಿ ಸುಮ್ ಕುಂದ್ರು, ಯಾವಾಗಲೂ ಹಂಗೆ ಇರ್ದಾನ ಅಂತೇಳಿ ಅವ್ವ ಬೇಜಾಡಕತ್ಲ. ನಾವು ಯಾವಾಗಲೂ ಬಡ್ರಾಗೆ ಸಾಯದನ ಸುಮ್ ಕುಂದ್ರು ಅಂತೇಳಿ ಬೇಡ. ನಾವು ಮಾಡಿದೆಪ್ಪ, ನಂದಿದ್ರೆ ಏನೂ ತಪ್ಪಿಲ್ಲ. ನಿಮ್ಮವ್ವ ಒಂದಿಟ್ಟು ಸಗಣಿ ತಿನ್ನಂತಾಳ, ನೀ ತಿನ್ನು. ನೋಡಪ್ಪ ನಿನ್ ಹೆಂಡತಿ ಕಿತಾಪತಿ ಎಷ್ಟು ತಾರ ತಿಗಡಿದಾಳ ನೋಡು ನಿನ್ ಹೆಂಡತಿ. ಅದಕ್ಕೆ ಬಗಲ ಗಂಟು ಇಟ್ಕೊಂಡು ಓಡ್ ಹೋಗ ಲೋಯ್ಕಿ. ಇನ್ನು ತನ್ನ ಮ್ಯಾ ಬರ್ತಂತೆ ಇಷ್ಟೆಲ್ಲ ನಾಟಕ ಮಾಡಿ ನೋಡು. ಪೊಲೀಸರನ್ನ ಕರೆಸ್ತೀವಣ್ಣ. ಆಕಿ ಕಸವಿಸಿ ಚಲೋ ಆತಕಿದು. ಇದ್ರಂತೆ ಮನೆಯಾಗ ಏಟ್ ತುಡು ಮಾಡಿರಕ್ಕಿಲ್ಲಿಕಿ. ಹೊಟ್ಟೆ ಹೊಕ್ಕು ಬೆನ್ನ ಪಾರಕ್ಕಳ ನಿನ್ ಹೆಂಡತಿ ಕೆಟ್ಟ ತಾಗ್ಲಾಡಿದಳ. ಮಣ್ ತಿನ್ನು ಕರ್ಬಾರ ಮಾಡಾಕ ಮತ್ತ ಆ ಹುಡುಗರ್ನ ಹೇಳ್ಕೊಂಡಾಳ ನೋಡು. ಎಂತ ನಾಲೈಕದ ನೋಡು. ಅಕ್ಕ ಯಾಕೆ ಹಿಂಗತಿ ಮಾಡಿದ್ರು? ನಿನ್ನ ಬಂಗಾರ ನೋಡಿ, ನಿಮ್ಮವ್ ನಿನಗೆ ರೊಕ್ಕ ಕೊಟ್ಟಿದ್ ನೋಡಿ, ನಿನ್ನ ಸೀರೆ ತಂದಿದ್ ನೋಡಿ ಈಕಿಗೆ ಹೊಟ್ಯಾಗ ಗದಬಾಡ್ಸಕತ್ತಿತ್ತು. ಏಕದಮಕ ಶ್ರೀಮಂತರ ಆಗ್ಬೇಕಂತೇಳಿ ತುಡು ಮಾಡ್ಕೊಂಡು ಇದನ್ನೆಲ್ಲ ಎಬ್ಸಾಳ ನೋಡು. ತುಡು ಮಾಡ್ಕೊಂಡು ಹೋಗಿ ತವ್ರ ಮನೆಗೆ ಬಿಡೋದ, ಅದನ್ನ ತವ್ರ ಮನೆ ಹೆಸರು ಹೇಳಿ ಮಾಡ್ಕೊಳೋದು. ಅದಕ್ಕಂತೀನಿ ನಾನು ಹೋದ್ ಸ್ವಲ್ಪ ನಮ್ ಚಲೋ ಚಲೋ ಸೀರೆ ಉಟ್ಟುಟ್ಟ ಬರ್ತಿದ್ಲು. ಇಟ್ಟು ರೊಕ್ಕ ಎಲ್ಲಿದ್ದ ಬರ್ತಾವು ಅಂತ ಯೋಚನೆ ಮಾಡ್ತಿದ್ ನಾನು. ಮನ್ಯಾಗ ನಾವು ಯಾರು ಇರ್ಲಾರ್ದಾಗ ಕಾಳು ಕಡಿ ಮಾರಿ ರೊಕ್ಕ ಮಾಡ್ಕೊಂಡು ತವ್ರ ಮನೆ ಹೆಸರು ಹೇಳಿ ಇಟ್ಟೆಲ್ಲ ನಾಟಕ ಮಾಡ್ದಂಗದಳಪ್ಪ ಆಕಿ. ನಮಗ್ ಗೊತ್ತಾಗಿಲ್ಲ. ನಾನು ಅವಾಗಲೇ ಪಡ್ಕೊಂಡ್ಬಿ ಅವ್ರ ತವ್ರ ಮನೆಗೆ ಏನೂ ಇಲ್ಲ ಅಂತೇಳಿ. ನೀ ನನ್ನ ಮಾತು ಎಲ್ಲಿ ಕೇಳಿದಿ? ಅವ್ರು ಒಂದಿವ್ಸ ಶೇಂಗಾ ಬೆಳಿ ಕಟ್ಟನ ನನ್ನ ಸುಸಿ ಅಂತ ಅಡ್ಡಾಡಿದಿ. ಮೊದಲೇ ಕಾಯಾಕಿನ ಆಕಿಗೆ ಸಡ್ಲು ಕೊಟ್ಟಾಕಿ ನೀನ. ನಿನ್ನ ಸಡ್ಲಿಂದ ಹಿಂಗತಿ ಆಗಿರೋದು ಬೇಕಿ. ಹೌದಪ್ಪ, ನಂದು ತಪ್ಪಾಗೈತಿ. ಇದನ್ನ ತಪ್ಪನ್ನ ಹೆಂಗ್ ಸರಿ ಮಾಡ್ಬೇಕು ಅನ್ನೋದು ಗೊತ್ತೈತಿ ನನಗೆ. ಅಮ್ಮ ನನ್ನ ತಪ್ಪಾಗೈತಿ. ಪೊಲೀಸರಿಗೆ ಕೊಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಒಂದೇ ತಪ್ಪು. ಕವಿತಾವ, ಪೊಲೀಸರು ಕರ್ಕೊಂಬಂದ್ಲನ ಆತಿ, ಅದಕ್ಕೆ ಫೋನ್ ಹಚ್ಚ. ಅಯ್ಯೋ ಮಾಮರ, ಅಲ್ರಿ ನಮ್ಮನೆಯವ್ರನ್ನ ನಾವೇ ಹಿಡಿಸ್ಕೊಡೋದ? ನಾನು ಹೊರಗೆ ನೀರು ತುಡು ಮಾಡ್ಯಾರ ಅಂತ ಅನ್ಕೊಂಡಿದ್ದೆ. ಈಗ ನಮ್ಮನೆಯವ್ರ ತುಡು ಮಾಡ್ಯಾರ. ಅದು ಹೆಂಗ್ರಿ ಪೊಲೀಸರಿಗೆ ಹಿಡಿದು ಕೊಡಕ್ಕೆ ಬರ್ತೈತೆ ಹೇಳ್ರಿ? ಅವು ಫೋನ್ ಹಚ್ತೀನಿ, ಬರಬೇಡ ಕರ್ಕೊಂಡ್ ಬರಬೇಡ ಪೊಲೀಸರನ್ನಂತೆ. ಈಗ ಪೊಲೀಸರು ಬಂದ್ರಂದ್ರೆ ನಮ್ಮನೆ ಮರ್ಯಾದಿನ ಅಲ್ಲನ್ರಿ ಹೊರಗೆ ಹೋಗೋದು. ಆ ಪೊಲೀಸ್ ಸ್ಟೇಷನ್ ಮುದ್ದಿನ ಹುರಿದು ಬಂದ್ರ ಆಕಿಗೆ ಬುದ್ಧಿ ಬರೋದು, ಅಲ್ಲಿ ಮಟ್ಟ ಬುದ್ಧಿ ಬರಂಗಿಲ್ಲ ಬೇ. ನೀ ಆಕಿ ಕರ್ನೆ ತೋರ್ಸಕ್ ಹೋಗ್ಬೇಡ. ಬೇಡ್ರಿ ಮಾವರ, ಹಂಗತಿ ಮಾಡೋದು ಬೇಡ. ನಮ್ಮನೆ ಮರ್ಯಾದಿನ ಹೋಗುತ್ತೆ. ಅವು ನನ್ನ ಬಂಗಾರ ನನಗೆ ಇಷ್ಟು ಕೊಟ್ರೆ ಸಾಕು. ನಡಿ ಹೋಗೋಣ, ಹೋಗಿ ಗುಂಡು ಬಡಿಗೆ ಆಡಿಸಿ ಬರೋಣ ನಡಿ. ಅವ್ರ ಕಂಕರು ಗಂಡು ಬಿಟ್ಟು ಕುಂತತೆ. ಅಲ್ಲಿಗೆ ಹೋಗಿರ್ತಾಳ. ಇದ್ದೂರಾಗ ಆಕಿ ನದಿ ಹೊತ್ತು ಬಿಟ್ಕೊಂಡು ಇಟ್ಟೆಲ್ಲ ಎಬ್ಸ್ಯಾರ. ಏನಿಲ್ಲ, ಈಗ ಕಿನ ಹೋಗಿ ಅಲೈ ಮಾಡ್ಬರು ನಡಿ. ಅವ್ರಪ್ಪ ಅವ್ರವ್ನ ಮುಂದೆ ಹೇಳೋಣಂತ ಈಗ ಏನೇನು ಕಿತಾಪತಿ ಮಾಡ್ಯಾಳ, ಏನೇನು ಮಾಡ್ಯಾಳ ಅಂತೇಳಿ. ಬಾಬಿಯವ್ವ, ಈಗ ಹೋಗೋಣ ನಡಿ. ಮತ್ತ ಲೇಟ್ ಮಾಡಿದ್ವಿ ಅಂದ್ರ ನೋಡಿಲ್ಲ ಅದೊಟ್ಟು ಬಂಗಾರ ಕರ್ಗಿಸಿ ಮುಣಗಿಸ ಬಿಡ್ತಾರ ಅವ್ರು. ನಡಿ ಹೋಗುಣ ಈಗ. ಕವಿತಾ, ನೀನು ನಡಿ ಹೋಗುಣ. ಪುಟ್ಟಕ್ಕ, ಇಲ್ಲೇ ಮನೆ ಮುಂದೆ ಇರ್ರಿ, ನಾವು ಊರಿಗೆ ಹೋಗಿ ಬರ್ತೀವಿ. ನಿಮ್ಮ ಕಾಕ ಬರ್ತಾನ, ಅವ್ನು ಕೂಡಿರ್ರಿ ಅಯ್ಯವ, ಲಗುನ ಬರ್ತೀವಂತ. ಆದ್ರೆ ಪೊಲೀಸರು ಹಿಡಿದು ಕೊಡ್ಬೇಡ್ರ ಅಮ್ಮ. ಇಲ್ಲ ಅವ ಹೆದರಕ್ಕೆ ಹೋಗ್ಬೇಡ, ನೀನು ಹಿಡಿದು ಕೊಡಂಗಿಲ್ಲ, ನಾವೇನು ಹಂಗತಿ ಮಾಡಂಗಿಲ್ಲ.